ಹಸಿರು ಕ್ರಾಂತಿ ಹರಿಕಾರ, ಭಾರತದ ಮಾಜಿ ಉಪಪ್ರಧಾನಿ, ದಲಿತರ ಕಣ್ಮಣಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ನಾವು ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಇಂದು 118ನೇ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಮತ್ತು ವಿಶೇಷವಾಗಿ ಮಾಡ್ಬೇಕಂತ ನಮ್ಮ ಸಮಿತಿ ವತಿಯಿಂದ ಆಯೋಜನೆ ಮಾಡಿಕೊಂಡಿದ್ದೇವೆ. ಸುಮಾರು ಇಂದು 31/1/2ನೇ ತಾರೀಕು 3 ದಿನ ನಾವು ಬಾಬು ಜಗಜೀವನ್ ರಾಮ್ ಜಯಂತಿ ನಿಮಿತ್ತವಾಗಿ ಕ್ರಿಕೆಟ್ ಪಂದ್ಯವನ್ನು ನಡೆಸುತ್ತಿದ್ದೇವೆ. ಮತ್ತು 3ನೇ ತಾರೀಕು ಬಾಬೂಜಿಯವರ ಜಯಂತಿ ನಿಮಿತ್ತವಾಗಿ ಅವರ ಜೀವನ ಚರಿತ್ರೆ ಮತ್ತು ಸಾಧನೆ ಕುರಿತು ಒಂದು ವಿದ್ಯಾರ್ಥಿಗಳಿಗೆ, ನಮ್ಮ ಮಾದಿಗ ಸಮಾಜದ ಮತ್ತು ಎಲ್ಲ ಬಾಬೂಜಿಯವರ ಅಭಿಮಾನಿಗಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅದೇ ರೀತಿಯಾಗಿ ಸುಮಾರು 4ನೇ ತಾರೀಕು ದಿನಾಂಕ 4ನೇ ತಾರೀಕು ನಾವು ಬಾಬೂಜಿಯವರ ಪುತ್ಥಳಿಯರಿಗೆ ಅನ್ನಪೂರ್ಣ ಕ್ರಾಸ್ಗೆ ಭವ್ಯ ಬೃಹತ್ ಆದ ಮತ್ತು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಬಹಿರಂಗ ಸಭೆಯಲ್ಲಿ ನಮ್ಮ ಸಮುದಾಯದ ಸಾಹಿತಿಗಳು ಆಗಿರುವಂತ ದಾಸೂರ್ ಕೂಸಣ್ಣನವರು ವಿಶೇಷ ಉಪನ್ಯಾಸಕರಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ಸಚಿವರು ಮತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ದಿನಾಂಕ 5ನೇ ತಾರೀಕು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಗಜೀವನ ಪುತ್ಥಳಿವರೆಗೆ ಭವ್ಯವಾದ ಮೆರವಣಿಗೆ ಇರ್ತದೆ. ಅದರಲ್ಲಿ ವಾದ್ಯಗಳು, ಹಲ್ಗೆ ಆಗಿರ್ಬೋದು, ಚಿಟ್ಟಲ್ಗೆ ಆಗಿರ್ಬೋದು, ಡಾಲ್ಬಿ ಆಗಿರ್ಬೋದು ಮತ್ತು ಲೆಜಿಮ್ ಆಗಿರ್ಬೋದು ಮುಂತಾದ ವಾದ್ಯಗಳೊಂದಿಗೆ ಬಾಬೂಜಿಯವರ ಭಾವಚಿತ್ರದೊಂದಿಗೆ ಭವ್ಯವಾದ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ದೇವೆ. ಮತ್ತು ಅದೇ ರೀತಿಯಾಗಿ 4ನೇ ತಾರೀಕು ನಮ್ಮ ಸಮುದಾಯದಲ್ಲಿ ಸಾಧನೆಗೈದ ಸಾಧಕರಿಗೆ ಸತ್ಕಾರ ಸಮಾರಂಭ ಇಟ್ಕೊಂಡಿದ್ದೇವೆ. ಅವರಿಗೆ ಎಲ್ಲಾ ಕ್ಷೇತ್ರದಲ್ಲಿ, ಸಾಹಿತ್ಯ ರಂಗದಲ್ಲಿ, ಶಿಕ್ಷಣ ರಂಗದಲ್ಲಿ ಮತ್ತು ವಕೀಲ ರಂಗದಲ್ಲಿ ಮತ್ತು ಮಾಧ್ಯಮ ರಂಗದಲ್ಲಿ ಮತ್ತು ಕ್ರೀಡಾ ರಂಗದಲ್ಲಿ ಮತ್ತು ರಾಜಕೀಯ ರಂಗದಲ್ಲಿ ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಒಂದು ಸತ್ಕಾರ ಸಮಾರಂಭ ಇಟ್ಕೊಂಡಿದೆ. ವಿಶೇಷವಾಗಿ ನಮ್ಮ ಬಾಬೂಜಿ ಪುತ್ಥಳಿ ಎದುರು ಅನ್ನಪೂರ್ಣ ಕ್ರಾಸ್ ಬಾಬೂಜಿ ಪುತ್ಥಳಿ ಎದುರುಗಡೆ ಸಾಧನೆಗೈದ ಸಾಧಕರಿಗೆ ಒಂದು ಸತ್ಕಾರ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ವಿಶೇಷ ಸನ್ಮಾನವನ್ನು ನಮ್ಮ ಸಮುದಾಯದ ಡಾಕ್ಟರ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಶ್ರೀ ಪುರಸ್ಕೃತ ಒಂದು ಈ ಭಾರತ ಸರ್ಕಾರ ನೀಡಿದೆ. ಅವರಿಗೆ ವಿಶೇಷವಾದ ಸನ್ಮಾನ ಅನ್ನು ನಮ್ಮ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಮಾಧ್ಯಮ ಮುಖಾಂತರ ನಾನು ಆಗ್ರಹ ಮಾಡ್ತಿದ್ದೇನೆ, ಈ ಎಲ್ಲ ನಮ್ಮ ಸಮುದಾಯದ ಹಿರಿಯರಿಗೆ, ಯುವಕರಿಗೆ ಮತ್ತು ಬುದ್ಧಿಜೀವಿಗಳಿಗೆ, ಸರ್ಕಾರಿ ನೌಕರರಿಗೆ, ಅರೆ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ನಾವೊಂದು ಈ ಪತ್ರಿಕಾ ಮುಖಾಂತರ ತಿಳಿಸುವುದೇನೆಂದ್ರೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ 2 ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಮಾದಿಗ ಶಕ್ತಿ ಒಂದು ಪ್ರದರ್ಶನ ಮಾಡುವ ಮುಖಾಂತರ ಯಶಸ್ವಿ ಮಾಡ್ಬೇಕಂತ ಈ ಮುಖಾಂತರ ತಿಳಿಸ್ತೇನೆ. ರಂಜಿತ್ ಮೂಲಿಮನಿ. ಭಾರತ ದೇಶದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ಅವರ 118ನೇ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಈಗಾಗಲೇ 31/3/2025 ಕ್ರೀಡಾ ಮತ್ತು 3ನೇ ತಾರೀಕು ಪ್ರಬಂಧ, 4ನೇ ತಾರೀಕು ಇಡೀ ಕಲಬುರಗಿ ನಗರದಲ್ಲಿ ನೋಡ್ತಕ್ಕಂಥ ಭಾರಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಅದು ಸಮಾಜ ಚಿಂತಕರಾಗಿ ದಾಸಣ್ಣ ಕೂಸಣ್ಣವರು ನಮ್ಮ ಸಮಾಜದ ಚಿಂತಕರಾಗಿ ಮತ್ತು ನಮ್ಮ ಸಮಾಜದ ಏಳಿಗೆಗೆ ದುಡಿತಕ್ಕಂಥ ಪ್ರೊಫೆಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಈಗಾಗಲೇ ನಮ್ಮ ಕಲಬುರಗಿ ನಗರದಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರು, ಸಚಿವರು ಮತ್ತು ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಕಲಬುರಗಿ ನಗರದಲ್ಲದೆ ಇಡೀ ಎಲ್ಲ ತಾಲೂಕದಲ್ಲಿ ಬರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರು, ಹಿರಿಯ ಹೋರಾಟಗಾರರು, ಯುವಕರು, ಮಹಿಳೆಯರು, ಸರ್ಕಾರಿ, ಅರೆ ಸರ್ಕಾರಿ ನೌಕರರು ಮತ್ತು ನ್ಯಾಯವಾದಿಗಳು, ವಿದ್ಯಾರ್ಥಿಗಳು ಮತ್ತು ಬಾಬೂಜಿಯವರ ಅಭಿಮಾನಿಗಳು ಅಲ್ಲದೆ ಇಡೀ ಎಲ್ಲಾ ಸಮುದಾಯದ ನಾಯಕರು ಅದರಲ್ಲಿ ಭಾಗವಹಿಸಿ ಆ 2 ದಿನದ ಒಂದು 4ನೇ ತಾರೀಕು ಮತ್ತು 5ನೇ ತಾರೀಕು ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿ ಕೊಡಬೇಕು. ಇಡೀ ಮಾದಿಗ ಸಮಾಜದ ನಾಯಕರಲ್ಲದೆ ಇಡೀ ಎಲ್ಲಾ ಸಮುದಾಯದ ನಾಯಕರಾಗಿ ಬಾಬು ಜಗಜೀವನ್ ಅವರು ಹಸಿರು ಕ್ರಾಂತಿ ಅಂತಕ್ಕಂಥ ಬಿರುದು ತೆಗೆದುಕೊಂಡಂತ ಶಕ್ತಿ ಅವ್ರ ಮೇಲೆ ಇರುವುದರಿಂದ ಇವತ್ತು ಎಲ್ಲಾ ರೀತಿಯಿಂದ ಕಲಬುರಗಿ ನಗರದಲ್ಲಿ ಬರ್ತಕ್ಕಂಥ ಎಲ್ಲಾ ಸಮುದಾಯರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿದ್ದಾರೆ. ಅವರ 118ನೇ ಜಯಂತ್ಯೋತ್ಸವ ಅಂಗವಾಗಿ
ಇವತ್ತಿನ ದಿವಸ ನಾವೆಲ್ಲರೂ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೋದು ಏನಂದ್ರೆ ನಮ್ಮ ಓಣಿಯ ಜನರು ಶಾಂತ ರೀತಿಯಿಂದ ಎಲ್ಲ ಓಣಿ ಒಂದು 28 ಓಣಿಗಳಿವೆ ನಮ್ಮಲ್ಲಿ. ಬೊರಬ ನಗರ ಆಯ್ತು, ವಿಜಯನಗರ ಆಯ್ತು, ಶಿವಾಜಿನಗರ ಆಯ್ತು, ಸಂಜೀವ್ ನಗರ ಆಯ್ತು, ಕೆಲವೊಂದು ಓಣಿಗಳವ. ಅಲ್ಲಿಂದ ಪ್ರತಿ ವರ್ಷದಂತೆ ರೆಗ್ಯುಲರ್ ಆಗಿ ಮೆರವಣಿಗೆ ಮಾಡ್ತಾ ಬರ್ತಾ ಇರ್ತಾರೆ. ಅದಕ್ಕೆ ದಯಮಾಡಿ ಅವ್ರಿಗೆ ಯಾರಿಗೂ ಅಡೆತಡೆ ಮಾಡದಂತೆ ಸಹಕರಿಸಬೇಕು, ಜನರು ಸಹಕರಿಸಬೇಕು. ಮತ್ತು ನಮ್ಮ ಜನನು ಯಾವುದೇ ರೀತಿ ಐಚ್ಛಿಕ ಘಟನೆಗಳನ್ನು ಮಾಡದಂತೆ ಶಾಂತಿ ರೀತಿಯಿಂದ ಮೆರವಣಿಗೆ ಮಾಡಬೇಕು. ಮಾಡಿ ನಮ್ಮದು ಏನದಪ್ಪ ಅನ್ನೋದು ತೋರಿಸ್ಕೊಡ್ಬೇಕು. ಅದೇ ರೀತಿ ಯಾರಿಗೂ ನಾವು ಯಾವುದೇ ತರದ ಒಂದು ಇದು ಮಾಡ್ಕೊಳ್ಳಾರದೆ ಶಾಂತಿ ರೀತಿಯಲ್ಲಿ ಬಂದು ಈ ಪ್ರೋಗ್ರಾಮ್ ಅನ್ನು ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ವಿ. ಮತ್ತ ಇನ್ನೊಂದೇನಪ್ಪಾ ಅಂತಂದ್ರೆ ವಿಶೇಷವಾಗಿ 2 ದಿನ ಕಾರ್ಯಕ್ರಮ ಅವ. 2 ದಿನ ಕಾರ್ಯಕ್ರಮಕ್ಕೆ ಎಲ್ಲ ಹೆಣ್ಮಕ್ಳು, ಗಂಡು ಮಕ್ಕಳು, ಹಿರಿಯರು, ಕಿರಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ಹೇಳಿ 2 ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಬುರಾವ್ ಸುಂಟಾಣ್.